ಎಲ್ರಿಗೂ ನಮಸ್ಕಾರ. ನಾನು ಅಭಿಷೇಕ್ ಉಚ್ಚಿಲ್. ವೆಲ್ಕಮ್ ಬ್ಯಾಕ್ ಟು ಉಚ್ಚಿಲ್ಸ್ ಕಿಚನ್. ಒಣಸಿಗಡಿಯದ್ದು ಚಟ್ನಿ ಮಾಡ್ತಾ ಇದ್ದೇನೆ ಇವತ್ತು. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಹೇಳಿದರು ಒಣಸಿಗಡಿಯದ್ದು ಯಾವುದಾದ್ರೂ ರೆಸಿಪಿ ಮಾಡಿ ಅಂತ. ಹಾಗೆ ಇವತ್ತು ಅದರದ್ದು ಚಟ್ನಿ ಮಾಡ್ತಾ ಇದ್ದೇನೆ. ಇದೊಂದು ಡ್ರೈ ಚಟ್ನಿ ಆದ ಕಾರಣ ನಾವು ತುಂಬ ಸಮಯ ಇದನ್ನು ಇಡ್ಬೋದು. ಬಿಸಿ ಬಿಸಿ ಗಂಜಿ ಒಟ್ಟಿಗೆ ಉಂಟಲ್ಲ, ತುಂಬಾ ಟೇಸ್ಟಿ ಆಗ್ತದೆ ಇದು. ಓಕೆ, ಹಾಗಾದರೆ ಒಣಸಿಗಡಿ ಚಟ್ನಿ ಹೇಗೆ ಮಾಡೋದಂತ ನೋಡುವ. ಇಲ್ಲಿ ಒಣ ಸಿಗಡಿ ತಗೊಂಡಿದ್ದೇನೆ. ಒಂದು 2 ಕಪ್ನಷ್ಟು ಉಂಟು ಇದರಲ್ಲಿ ಸಣ್ಣ ಸೈಜು ಬರ್ತದೆ, ದೊಡ್ಡ ಸೈಜು ಬರ್ತದೆ. ನಾನು ಸ್ವಲ್ಪ ಸಣ್ಣ ಸೈಜೇ ತಗೊಂಡಿದ್ದೇನೆ. ಇದು ಮಾರ್ಕೆಟಿಂದ ತಂದ ನಂತರ ಒಮ್ಮೆ ಇದನ್ನು ನೀರಲ್ಲಿ ಕ್ಲೀನ್ ಮಾಡಿ ಒಣಗಿಸಬೇಕು. ಹಾಗೆ ಇದರಲ್ಲಿ ಸಣ್ಣ ಸಣ್ಣ ಮೀನು ಕೂಡ ಮಿಕ್ಸ್ ಬರ್ತದೆ, ಅದನ್ನೊಮ್ಮೆ ಕ್ಲೀನ್ ಮಾಡಿ ತೆಗಿಬೇಕು. ಓಕೆ, ಹಾಗಾದರೆ ಮೊದಲಿಗೆ ಇದನ್ನು ರೋಸ್ಟ್ ಮಾಡುವ. ರೋಸ್ಟ್ ಮಾಡುವಾಗ ಬೆಂಕಿ ಸ್ವಲ್ಪ ಕಡಿಮೆ ಇರಬೇಕು, ಇಲ್ಲಾಂದರೆ ಮತ್ತೆ ಅದು ಕರೆದು ಹೋಗ್ತದೆ. ಹೆಚ್ಚು ರೋಸ್ಟ್ ಮಾಡಲಿಕ್ಕಿಲ್ಲ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಸ್ವಲ್ಪ ರೋಸ್ಟ್ ಆದರೆ ಆಯಿತು. ರೋಸ್ಟ್ ಆಯಿತು, ಏನಿದನ್ನು ತೆಗೆಯುವ. ಇಲ್ಲಿ ಚಟ್ನಿಗೆ ಉಂಟಲ್ಲ, ನಾನು ಒಣ ಕೊಬ್ಬರಿ ಯೂಸ್ ಮಾಡ್ತಾ ಇದ್ದೇನೆ. ಒಣ ಕೊಬ್ಬರಿ ಯೂಸ್ ಮಾಡಿದರೆ ಇದನ್ನು ರೋಸ್ಟ್ ಮಾಡಬೇಕು ಅಂತ ಇಲ್ಲ. ಈಗ ನಾರ್ಮಲ್ ಕೊಬ್ಬರಿ ಯೂಸ್ ಮಾಡಿದರೆ ಇದನ್ನು ರೋಸ್ಟ್ ಮಾಡಬೇಕಾಗ್ತದೆ, ಯಾಕೆಂದರೆ ನೀರಿನ ಅಂಶ ಹೋಗಬೇಕಲ್ಲ ಅದಕ್ಕೆ. ಇನ್ನು ಇದನ್ನು ಗ್ರೈಂಡ್ ಮಾಡಿ ತರ್ತೇನೆ. ಹಾಗೆ ಇದರೊಟ್ಟಿಗೆ 10 ಬ್ಯಾಡಿಗೆ ಮೆಣಸು, ಒಂದು ಸಣ್ಣ ತುಂಡು ಹುಳಿ, ಒಂದು 10 ಬೆಳ್ಳುಳ್ಳಿ, ಮತ್ತೊಂದು 8 ದಂಟು ಕರಿಬೇವು ಸೊಪ್ಪು, ಇದನ್ನು ಸಹ ಗ್ರೈಂಡ್ ಮಾಡಲಿಕ್ಕುಂಟು. ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡ್ತೇನೆ. ನಮ್ಮ ಚಟ್ನಿ ಹುಡಿ ರೆಡಿಯಾಗಿದೆ. ಇನ್ನು ಇದಕ್ಕೆ ಸಿಗಡಿ ಹಾಕಿದರೆ ಆಯಿತು. ಸರಿಯಾಗಿ ಮಿಕ್ಸ್ ಮಾಡಬೇಕು. ಇದು ಒಣ ಕೊಬ್ಬರಿ ಯೂಸ್ ಮಾಡಿದ ಕಾರಣ ನಮಗೆ ಹೆಚ್ಚು ಟೈಮ್ ಇಡ್ಬೋದು. ಹಾಗೆ ಇದು ಉಪ್ಪಾಗಿದೆ ಅಂತ ಒಮ್ಮೆ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ನೋಡಿದರೆ ಆಯಿತು. ಉಪ್ಪು ಆಗಲಿಲ್ಲ ಆದರೆ ಸ್ವಲ್ಪ ಹಾಕಿದರೆ ಆಯಿತು ಇದಕ್ಕೆ. ಓಕೆ, ನಮ್ಮ ಒಣ ಸಿಗಡಿ ಚಟ್ನಿ ರೆಡಿಯಾಗಿದೆ. ಇದು ಬಿಸಿ ಬಿಸಿ ಗಂಜಿ ಒಟ್ಟಿಗೆ ಉಂಟಲ್ಲ, ತುಂಬಾ ಟೇಸ್ಟಿ ಆಗ್ತದೆ. ನಾನು ಗಂಜಿ ಬೇಯಲಿಕ್ಕೆ ಇಟ್ಟಿದ್ದೇನೆ, ನೋಡುವ ಏನಾಯಿತು ಅಂತ ಅದು. ಗಂಜಿ ಕೂಡ ಬೆಂದಿದೆ. ಓಕೆ, ಏನು ಟೇಸ್ಟ್ ಮಾಡುವ. ಸೂಪರ್ ಆಗಿದೆ. ಈ ಕುಚ್ಚಲಕ್ಕಿ ಗಂಜಿ ಒಟ್ಟಿಗೆ ಉಂಟಲ್ಲ, ತುಂಬಾ ಒಳ್ಳೆಯದಾಗ್ತದೆ. ತುಂಬಾ ಸಿಂಪಲ್ ರೆಸಿಪಿ ಇದು. ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.